ನಮಸ್ಕಾರ ಮಿತ್ರರೇ, ದ ವಾಯ್ಸ್ ಆಫ್ ವಿಶ್ವಾಸ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೆಂಪುಕೋಟೆಯಲ್ಲಿ ಮಾಡಿದ ಭಾಷಣದ ಮುಖ್ಯ ಅಂಶಗಳನ್ನು ನಾನು ನಿಮಗೆ ತಿಳಿಸುತ್ತೇನೆ. ಮೋದಿಯವರು ಟೋಟಲ್ 103 ನಿಮಿಷಗಳ ಸುದೀರ್ಘ ಭಾಷಣ ಮಾಡಿದ್ದಾರೆ. ಅದರಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ನೆನಪಿರಲಿ, ಅದರಲ್ಲಿ ಯಾವುದೇ ರಾಜಕೀಯ ಭಾಷಣ ಮಾಡಿಲ್ಲ. ದೇಶದ ಫ್ಯೂಚರ್ ಬಗ್ಗೆ, ಸರ್ಕಾರದ ಮುಂದಿನ ಪ್ಲ್ಯಾನ್ಗಳೇನು ಎನ್ನುವುದರ ಬಗ್ಗೆ ಮಾತನಾಡಿದ್ದಾರೆ. ನಾನು ಶಾರ್ಟ್ ಆಗಿ ನಿಮಗೆ ಮುಖ್ಯವಾದ ವಿಚಾರಗಳನ್ನು ತಿಳಿಸಿಕೊಡುತ್ತೇನೆ. ವಿಡಿಯೋ ಕೊನೆಯವರೆಗೂ ನೋಡಿ. ಮೊದಲನೇ ಪಾಯಿಂಟ್, GST ಬಗ್ಗೆ. ಈಗಾಗಲೇ GSTಯಲ್ಲಿ ಅನೇಕ ಸ್ಲ್ಯಾಬ್ಗಳಿದ್ದಾವೆ. 0, 5, 12, 18, 28% ಸ್ಲ್ಯಾಬ್ಗಳಿವೆ. ಎಲ್ಲವನ್ನು ತೆಗೆದು ಅದರಲ್ಲಿ ಕೇವಲ 2 ಸ್ಲ್ಯಾಬ್ಗಳು ಮಾಡುವಂಥ ಸಾಧ್ಯತೆಗಳಿವೆ. ಆ್ಯಂಡ್ ಪಾಯಿಂಟ್ ನಂಬರ್ 2, ಒನ್ ಆಫ್ ದ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಈಸ್ ಅಬೌಟ್ ಸುದರ್ಶನ ಚಕ್ರ. 2035ರ ವೇಳೆಗೆ ಭಾರತ ಸುದರ್ಶನ ಚಕ್ರ ಡಿಫೆನ್ಸ್ ಸಿಸ್ಟಮನ್ನು ಹೊಂದಿರುತ್ತೆ. ಕೇವಲ ಮಿಲಿಟರಿ ಬೇಸ್ಗಳು ಅಷ್ಟೇ ಅಲ್ಲ, ನಮ್ಮ ದೇಶದ ಪ್ರಮುಖ ಸಿಟಿಗಳು, ನಾಗರಿಕ ನೆಲೆಗಳು, ಧಾರ್ಮಿಕ ಕೇಂದ್ರಗಳು ಇವೆಲ್ಲವನ್ನು ರಕ್ಷಣೆ ಮಾಡಿಕೊಳ್ಳೋಕ್ಕೆ ಸುದರ್ಶನ ಚಕ್ರವನ್ನು ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಶವನ್ನು ಹೇಳಿದ್ದಾರೆ. ನಮ್ಮ ಸುದರ್ಶನ ಚಕ್ರ ಮಿಷನ್ ಕೇವಲ ಏರ್ ಡಿಫೆನ್ಸ್ ಅಷ್ಟೇ ಇರುವುದಿಲ್ಲ, ಬದಲಾಗಿ ರಿಟರ್ನ್ ಶತ್ರುವನ್ನು ಹೇಗೆ ದಾಳಿ ಮಾಡಬೇಕು ಅಂತ ಅದೇ ಡಿಸೈಡ್ ಮಾಡಿ ಹೊಡೆಯುತ್ತೆ. ಇದು ಈ ಸುದರ್ಶನ ಚಕ್ರದ ಸ್ಪೆಷಾಲಿಟಿ. ಆ್ಯಂಡ್ ಪಾಯಿಂಟ್ ನಂಬರ್ 3, ಹೈ ಪವರ್ ಡೆಮೋಗ್ರಫಿ ಮಿಷನ್. ಪಶ್ಚಿಮ ಬಂಗಾಳ, ಅಸ್ಸಾಂ ಅಲ್ಲೆಲ್ಲ ಈ ಬಾಂಗ್ಲಾದೇಶಿ ನುಸುಳುಕೋರರು ಗಡಿದಾಟಿ ಬಂದು ನಮ್ಮ ದೇಶದಲ್ಲಿ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಇವರಿಂದ ನಮ್ಮಲ್ಲಿ ಕ್ರೈಮ್ ಜಾಸ್ತಿ ಆಗ್ತಿದೆ. ರೀಸೆಂಟಾಗಿ ಮುಂಬೈನ ಸೈಫ್ ಅಲಿ ಖಾನ್ ಅವರ ಮೇಲೆ ಅಟ್ಯಾಕ್ ಆಯ್ತಲ್ಲ, ಅಟ್ಯಾಕರ್ ಬಾಂಗ್ಲಾದೇಶಿ ಶರೀಫುಲ್ ಫಕೀರ್ ಅಂತ. ಇಂತಹ ಅನೇಕ ಕ್ರೈಮ್ಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಅಂಥವರನ್ನು ಗುರುತಿಸಿ ಅವರನ್ನು ಹೊರಗೆ ಹಾಕೋಕೆ ಹೈ ಪವರ್ ಡೆಮೋಗ್ರಫಿ ಮಿಷನ್ ಲಾಂಚ್ ಮಾಡ್ತೀವಿ ಅಂತ ಮೋದಿ ದೊಡ್ಡ ಘೋಷಣೆ ಮಾಡಿದ್ದಾರೆ. ನನ್ನ ಪ್ರಕಾರ ದಿಸ್ ಈಸ್ ಒನ್ ಆಫ್ ದ ಬಿಗ್ ಆ್ಯಂಡ್ ಗುಡ್ ಸ್ಟೆಪ್ ಟೇಕನ್ ಬೈ ಮೋದಿ ಗೌರ್ಮೆಂಟ್. ಕೊನೆಯದಾಗಿ ನನ್ನ ಮನವಿ ಏನೆಂದರೆ, ಮೋದಿ ಸರ್ಕಾರ ಹೈ ಪವರ್ ಡೆಮೋಗ್ರಫಿ ಮಿಷನನ್ನು ಆದಷ್ಟು ಶೀಘ್ರದಲ್ಲೇ ಜಾರಿಗೆ ತರಬೇಕು. ಇನ್ನು ಮೋದಿ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಿದರು. ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡುತ್ತಾ ಶಸ್ತ್ರಾಸ್ತ್ರಗಳ ಬಗ್ಗೆ ಕುರಿತು ನಾವು ಸ್ವಾವಲಂಬಿಗಳಾಗಿದ್ವಿ ಅಂತ ಹೇಳಿದರು. RSS ಜೆಟ್ ಇಂಜಿನ್, ನಕ್ಸಲ್ ಮುಕ್ತ ರಾಷ್ಟ್ರ ಆ್ಯಂಡ್ ಕೊನೆಯದಾಗಿ 2047ಕ್ಕೆ ವಿಕಸಿತ ಭಾರತ ನಮ್ಮ ಗುರಿ ಅಂತ ಹೇಳ್ತಾ ತಮ್ಮ ಭಾಷಣಕ್ಕೆ ವಿರಾಮ ಹೇಳಿದರು. ಇದು ನನ್ನಿಂದ ಮೋದಿಯವರ ಭಾಷಣದ ಮುಖ್ಯ ಅಂಶಗಳ ಸಂಕ್ಷಿಪ್ತ ಪರಿಚಯ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.